ಪ್ರೀತಿಯ ಬಂಧುಗಳೇ, ನಾವೆಲ್ಲ ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತ ಕರ್ನಾಟಕ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಬಡವರಿಗೆ ಅನ್ನವನ್ನ ಕೊಟ್ಟಂತ ಅನ್ನರಾಮಯ್ಯ, ಕನ್ನಡದ ಪರವಾಗಿ ಸದಾ ಧ್ವನಿ ಎತ್ತಿದಂತ ಕನ್ನಡ ರಾಮಯ್ಯ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ದೀನದಲಿತರ ಪಾಲಿಗೆ ಸದಾ ಗುಡುಗಿದಂತ, ಅವರ ನ್ಯಾಯಕ್ಕಾಗಿ ದುಡಿದಂತ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನೀವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪೂಜ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರನ್ನ ವೇದಿಕೆಗೆ, ಕರ್ನಾಟಕ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಪೂಜ್ಯ ಶ್ರೀ ಶ್ರೀ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಯವರ ಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕ ತಮ್ಮ ಗೌರವ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಗೆ ಕಾಗಿನೆಲೆಯ ಜಗದ್ಗುರುಗಳಾಗಿರುವಂತಹ ಪೂಜ್ಯ ನಿರಂಜನಾನಂದ ಪುರಿ ಸ್ವಾಮೀಜಿಯವರು ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳು ಕೂಡ ಮಾನ್ಯ ಸಭೆಗೆ ಆಗಮಿಸಿರ್ತಕ್ಕಂಥ ಈ ನಾಡಿನ ಒಲವು ಗೆಲುವುಗಳನ್ನ ಬಲವನ್ನಾಗಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಅಂತಂದ್ರೆ ಇವತ್ತಿಗೂ ಗುಲ್ಬರ್ಗದೊಳಗ ನಮ್ಮ ವಿದ್ಯಾರ್ಥಿಗಳು ಓದಲಿಕ್ಕೆ ಬಂದಂತವ್ರಿಗೆ ಒಂದು ಸಣ್ಣ ನೆಲೆ ಇರಲಿಲ್ಲ, ಒಂದು ಜಾಗ ಇರಲಿಲ್ಲ. ಅದು ಅಂತ ನಾವೆಲ್ಲರೂ ನಮ್ಮೆಲ್ಲರನ್ನ ಅಗಲಿ ಹೋಗಿರುವಂತ ಪರಮ ಪೂಜ್ಯರ ಆತ್ಮಕ್ಕೆ ಶಾಂತಿ ಸಿಗಲಿ, ಮೋಕ್ಷ ಪ್ರಾಪ್ತಿಯಾಗಲಿ ಎನ್ನುವಂತ ಈ ನುಡಿನಮನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇವೆ. ಕಲಬರಹಳ್ಳಿಯವರು ತಂದೆ ಮಹಾದೇವಯ್ಯ ತಾಯಿ ಜಯಮ್ಮನ ಉದರದಿ ಜನಿಸಿದರು, ಮಠವನ್ನು ಸೇರಿದರು. ಜೈನ ಕ್ರೈಸ್ತ ಲಿಂಗಾಯತ ಧರ್ಮದ ಜೈನ ಕ್ರೈಸ್ತ ಲಿಂಗಾಯತ ಧರ್ಮ ಭಕ್ತರ ಕಣ್ಣೀರ ಭಕ್ತರ ಕಣ್ಣೀರ. ಒಂದ್ಸಲ ನಾನು ಮಠಕ್ಕೆ ಬಂದಾಗ ಹೇಳಿದ್ರು, ನಮ್ಮ ಪರಂಪರೆ ಭಂಡಾರದ ಪರಂಪರೆ, ಹಾಗಾಗಿ ನಾವು ದೇವರುಗಳಿಗೆ ಭಂಡಾರದಿಂದಲೇ ಅಭಿಷೇಕ ಮಾಡಬೇಕನ್ನುವಂತ ಭಂಡಾರದ ಸಿದ್ಧರಾಮನಂದರೇ ಸಿದ್ಧರಾಮನಂದರೇ ಬೆಳೆಸಿದರು. ಕೃಷ್ಣಾ ತೀರದ ಕಿಂಕಣಿ ಮಠವನ್ನು ಕಟ್ಟಿ ಬೆಳೆಸಿದರು, ಸಾರಿದರು. ಸಂಕ್ರಾಂತಿ ಸಂಭ್ರಮದಲ್ಲಿ ನಮ್ಮನು ಅಗಲಿ ಹೋದರು, ಪೂಜರು ಅಗಲಿ ನಮಗೆ ತೋರಿದರು. ಆಲೋಕದ ಸಿದ್ಧರ ಶ್ರೇಷ್ಠತೆಯನ್ನು ನಮಗೆ ತೋರಿದರು. ಮಠದಲ್ಲಿ ನಮ್ಮ ಸಂಸ್ಕೃತಿಯನ್ನು ಅಡಿಗೆ ಕುಂತದಲ್ಲ, ಆ ಎಲ್ಲ ಸುಸಂಸ್ಕೃತಿಯನ್ನ ಜಗತ್ತಕ್ಕೆ ಪರಿಚಯ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರು ಅಂದ್ರೆ ಅದು ಶ್ರೀ ಸಿದ್ಧಗಲಿ ಹೋಗಿರುವಂತ ಮಾತೃದಯದ ಮಹಾತ್ಮನಾಗಿರುವಂತ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರ ನುಡಿನಮನ ಸಮಾರಂಭದಲ್ಲಿ लोगों को यहाँ से आमंत्रित किया तो स्वामी जी मेरी पुत्री ಇಷ್ಟು ಬೇಗನೆ ಅವರನ್ನು ಅರ್ಥ ಮಾಡ್ಕೊಳ್ತಾ ಇದ್ರು. ಹಾಗೇನೆ ಈ ಜಾತ್ರೆ ಅನ್ನುವಂಥದ್ದಿತ್ತಲ್ಲ, ಇದು ಜನಪದ ಕಲೆಗಳನ್ನ ಉಳಿಸಬೇಕು ಅನ್ನುವಂಥ ಕಾರಣದಿಂದ ಅತಿಥಿಯಾಗಿದ್ದೀವಿ, ಅವು ನಮ್ಮನ್ನು ರಕ್ಷಣೆ ಮಾಡ್ತಾವ ಅಂತ ಹೇಳಿದ್ರೆ ಮುಗುಳ್ನಗೆ ಇದೆಯಲ್ಲ, ಆ ಮುಗುಳ್ನಗೆ ಇವತ್ತಿಗೂ ನನ್ನ ಕಣ್ಣಿಂದ ಅದು ಮಾಸಿಲ್ಲ. ಅಂತಹ ಮೊದಲ ಸಮಾವೇಶಗಳಲ್ಲಿ ಬರೀ ಗುಡಿಸಲ್ದೊಳಗೆ ವಾರ ಗಂಟೆ ಬಂದದೀವಿ, ಏನೂ ಅಲ್ಲಿ ಇರಲಿಲ್ಲ. ಆ ಹೊತ್ತಿನ ಸ್ವಾಮೀಜಿಯವರು ನನ್ನ ಬಗ್ಗೆ ಭಾಳ ಅವ್ರಿಗೆ ಇದು ಅನಿಸೋದು, ಏನಮ್ಮ ಅಲ್ಲೊಂದು ನಮ್ದು 3 ಎಕರೆ ಜಮೀನಿತ್ತು, 3-4 ಎಕರೆ ಜಮೀನು, ಅದನ್ನು ಒಬ್ಬ ರಾಜಕಾರಣಿ ವಶಪಡಿಸ್ಕೊಂಡಿದ್ರು, ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ರು. ಸ್ವಾಮೀಜಿ ಅವರಿಗೆ ಅದನ್ನು ನೋಡಿದ ಮೇಲೆ ಇದು ಸ್ವಾಮೀಜಿ ಮುಂದೆ ನಿಂತಿದ್ರು ಅನ್ನೋವಂಥದ್ದು ನನಗೆ ಇವತ್ತಿಗೂ ಕಾಡ್ತಾ ಇದೆ. ಇಷ್ಟು ಸಾಮಾಜಿಕವಾದ ಅದು ಬರೀ ನಮ್ಮ ವಿದ್ಯಾರ್ಥಿಗಳಿಗೆ ಹಾಕಿದ್ದಲ್ಲ, ಯಾರು ಬರ್ತಾ ಇದ್ದಾನೆ. ಈ ಸಂದರ್ಭಕ್ಕೆ ಸಾಕ್ಷಿಯಾಗಲಿಕ್ಕೆ ಬಹುತೇಕ ಶಾಸಕರು ಈ ಸಭೆಯ ಮೇಲಿದ್ದಾರೆ.
ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರೂ ಕೂಡ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳಿ ಸರ್, ದಯವಿಟ್ಟು ಬೇರೆಯವರೆಲ್ಲ ಕೂತ್ಕೊಳ್ಳಿ, ಬೇರೆಯವ್ರು ಕೂತ್ಕೊಳ್ಳಿ, ಕಾಣಿಸಲ್ಲ. ಪ್ರೀತಿಯ ಬಂಧುಗಳೇ, ಕರ್ನಾಟಕ ರಾಜ್ಯ ಕಂಡಂತ ವಾಲ್ಯೂಮ್ ಅತ್ಯಂತ ಧೀಮಂತ ಚಿಂತಕರು, ಸಮ ಸಮಾಜದ ಹರಿಕಾರರೂ ಆಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಕುರುಬ ಸಮಾಜದ ಹಿರಿಯ ಮುಖಂಡರಾದಂಥ ಸಿಂಧನೂರು ವಿರೂಪಾಕ್ಷ ತುಮಕೂರಿನ ತನ್ನ ದೊಡ್ಡಪ್ಪನ ಮನೆಯಲ್ಲಿ ಉಳಿದು 12ನೇ ತರಗತಿಯಲ್ಲಿ ಕಲಿಯುತ್ತಿರುವಾಗಲೇ NT ಶಿವಣ್ಣ ಎಂಬ ವಿಜ್ಞಾನ ಶಿಕ್ಷಕರಿಂದ ಆಧ್ಯಾತ್ಮಿಕ ಜೀವನದ ಪೂಜ್ಯ ಸ್ವಾಮೀಜಿಯವರು ಸಿದ್ದರಾಮಾನಂದಪುರಿ ಸ್ವಾಮೀಜಿ ಎಂಬ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಕೃತಿಯನ್ನು ಈ ಜಗತ್ತಿಗೆ ಕೊಟ್ಟಂತ ಅವರ ತಾಯಿ ಕೂಡ ಈ ಸಭೆಯಲ್ಲಿದ್ದಾರೆ. ತಾಯಿಕವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಪ್ರೀತಿಯ ಬಂಧುಗಳೇ, ಕಾಗಿನೆಲೆ ಮಠವನ್ನು ಕಟ್ಟಿದ್ದು ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ಕನಸು. ಇಡೀ ಹಿಂದುಳಿದ ವರ್ಗಗಳಿಗೆ ಒಂದು ಮಠವನ್ನು ಕಟ್ಟುವ ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಹಿಂದುಳಿದ ವರ್ಗದವರ ಮಠ ಅದು ಕಾಗಿನೆಲೆ ಮಠ ಅನ್ನುವ ಕೀರ್ತಿಯನ್ನು ತಂದುಕೊಟ್ಟಿದ್ದು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು. ಅಯ್ಯನವರು ಎಂಬ ಹೆಸರು ಒಂದು ದೊಡ್ಡ ಆಶಾಕಿರಣವಾಗಿ ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ದೀನ ದುರ್ಬಲರನ್ನ ಶೋಷಣೆ ಮಾಡ್ತಾರೋ ಅವರ ಪಾಲಿಗೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ಹೆಸರು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಿಂಹ ಗರ್ಜನೆ ಅಂತ ಕೇಳಿಸುತ್ತೆ. ಯಾವತ್ತಿಗೂ ಕೂಡ ಯಾರಿಗೂ ಅಂಜದ, ಎದೆಗುಂದದ, ನೇರವಾಗಿ ಮಾತನಾಡುವ ಭಗವಾನ್ ಬುದ್ಧ, ಬಸವ, ಅಂಬೇಡ್ಕರ್ ದಾರಿಯ